ನನ್ನ ಹೆಸರು ಭರತ್ರಾಜ್ ಕೆರೆಮನೆ ಅಂತ ಹೇಳಿ. ಮುಂದಿನ ಜನ್ರೇಷನ್ ಮಕ್ಕಳಿಗಾರುವ ಯಾವ ಗಿಡದಲ್ಲಿ ಯಾವ ಹಣ್ಣು ಬರುತ್ತೆ ಅಥವಾ ಅದ್ರ ಬಗ್ಗೆ ಪರಿಚಯ ಇರಲಿ ಅನ್ನುವಂಥದ್ದು ನಮ್ಮದು ಮೂಲ ಉದ್ದೇಶ ನಮ್ಮದು ಆಗಿದೆ. ತುಂಬ ನರ್ಸರಿಗಳಲ್ಲಿ ಈ ರುದ್ರಾಕ್ಷಿ ಅಂತೇಳಿ ಈ ಗಿಡಗಳನ್ನು ಕೊಟ್ಟು ತುಂಬ ರೈತರು ಇದನ್ನು ಮೋಸ ಹೋಗಿದ್ದಾರೆ. ರೈತರಾಗಲಿ ರೈತರ ಮಕ್ಕಳಾಗಲಿ ವಾಪಸ್ಸು ಮರಳಿ ಮಣ್ಣಿಗೆ ಅಂತ ಹೇಳುವ ಹಾಗೆ ವಾಪಸ್ಸು ಕೃಷಿಗೆ ಬನ್ನಿ. ಯಾಕೆಂದರೆ ಇಲ್ಲಿ ಬೆಂಗಳೂರಂತಹ ಪ್ರದೇಶಗಳಲ್ಲಿ ನೀವು ಒಂದು ತಿಂಗಳಿಗೆ 1 ಲಕ್ಷ ದುಡಿದು ಒಂದೇ, ಇಲ್ಲಿ 20,000 ದುಡಿದು ಒಂದೇ. ಅಷ್ಟು ಡಿಫ್ರೆನ್ಸ್ ಇದೆ. ಇಲ್ಲಿ 20,000 ರೂಪಾಯಿ ದುಡಿದ್ರು ನೆಮ್ಮದಿಯಾದ ಜೀವನ ಮಾಡ್ಬೋದು. ಇದು ತಿನ್ನಲಿಕ್ಕೆ ನಮಗೆ ಕ್ಯಾಡ್ಬರೀಸ್ ಚಾಕ್ಲೇಟ್ ತಿಂದ ಹಾಗಿರುತ್ತೆ. ತುಂಬ ಇದಾಗಿರುತ್ತೆ, ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಸಾವಿರಾರು ವರ್ಷಗಳ ಹಿಂದೆ ರಾಜರ ಮನೇಲಿ ಮಾತ್ರ ಇದನ್ನು ನೆಡ್ತಾಯಿದ್ರು. ಅರಮನೆಯಲ್ಲಿ ನೆಟ್ಟು ಅದಕ್ಕೆ ಫೆನ್ಸಿಂಗ್ ಮಾಡಿ ಅಥವಾ ಕಾವಲಿಗೆ ಜನ ಬಿಡ್ತಿದ್ರಂತೆ. ಯಾಕೆಂದರೆ ಆ ಹಣ್ಣಲ್ಲಿ ಅಷ್ಟು ಪ್ರೋಟೀನ್ ಇರುವಂಥದ್ದು. ಅದು ರಾಜ ಅಥವಾ ರಾಣಿ ಮಾತ್ರ ಅದನ್ನು ತಿಂತಾಯಿದ್ರು. ಇದು ದೊಡ್ಡ ಮರ, ನೀಲಗಿರಿ ಮರ ಥರ ಆಗುತ್ತೆ. ಇಡೀ ಮರನ ಕೂಡ ಪ್ರೆಸ್ ಮಾಡ್ಬೋದು, ಸ್ಪಂಜ್ ಥರ, ಅಷ್ಟು ಸ್ಮೂತಾಗಿರುತ್ತೆ. ಇದರದ್ದು ವಿಶೇಷತೆ ಏನಂದರೆ ಇದನ್ನು ಡೀಸೆಲ್ ಗಿಡ ಅಂತ ಕರಿತೀವಿ. ಹಿಂದೆ ಈ ಡೀಸೆಲ್ಲು ತಯಾರು ಮಾಡೋಕ್ಕೆ ಆ ಟೈಮಲ್ಲಿ ತುಂಬ ಹಿಂದೆ ಡೀಸೆಲ್ ಬದಲಿಗೆ ಈ ಮರದನ್ನು ಬಟ್ಟಿ ಇಳಿಸಿ, ಮರದ ತೊಗಟೆ ಅಥವಾ ಎಲೆನ ಬಟ್ಟಿ ಇಳಿಸಿ ಡೀಸೆಲ್ ತಯಾರು ಮಾಡ್ತಾಯಿದ್ವಿ. ನನ್ನ ಹೆಸರು ಭರತ್ರಾಜ್ ಕೆರೆಮನೆ ಅಂತ ಹೇಳಿ. ಶೃಂಗೇರಿ ಹತ್ತಿರ ಕೆರೆಮನೆ ಅಂತ, ಶೃಂಗೇರಿಯಿಂದ 5 ಕಿಲೋಮೀಟ್ರ್ ಆಗುತ್ತೆ. ನಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದಂಥವ್ರು. ನಮ್ಮ ತಂದೆ KR ಭಾಸ್ಕರ್ ರಾವ್ ಕೆರೆಮನೆ ಅಂತ ಹೇಳಿ. ನಾವು ಸುಮಾರು 96ನೇ ಇಸ್ವಿಯಿಂದ ಈಚೆಗೆ ಇದೊಂದು ಫೀಲ್ಡನ್ನು ಒಂದು 12 ಎಕರೆ ಹೊಸದಾಗಿ ಡೆವಲಪ್ ಮಾಡಿದ್ದು. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇತ್ತು. ನಮಗೆ ಬೇರೆ ಒಂದು ಆಪ್ಷನ್ ಇಲ್ಲ. ಅಡಿಕೆ ತೋಟ ಎಲ್ಲ ಹೋಗಿದ್ದರಿಂದ ಒಂದು ಹೋಮ್ ಸ್ಟೇ ಮಾಡೋ ಒಂದು ಯೋಜನೆಯೂ ಬಂತು. ಮತ್ತು ಗಾರ್ಡನ್ನಿಂದು ಹೋಮ್ ಸ್ಟೇಗೋಸ್ಕರ ಮಾಡಿದ್ದಲ್ಲ, ನಮ್ಮ ಒಂದು ಖುಷಿಗಾಗಿ ಮಾಡಿದ್ದು. ಅದು ಹೋಮ್ ಸ್ಟೇಗೆ ಒಂದು ಪ್ಲಸ್ ಪಾಯಿಂಟ್ ಆಗ್ತಾಯಿದೆ. ನಮ್ಮಲ್ಲಿ ಹಳದಿ ಎಲೆ ರೋಗ ತುಂಬ ಒಂದು 50-60 ವರ್ಷದಿಂದ ತುಂಬ ವ್ಯಾಪಿಸಿ ಅಡಿಕೆನೇ ಏನೂ ತುಂಬ ಡ್ಯಾಮೇಜ್ ಆಗಿ ಹೋಗಿದೆ. ಪರ್ಯಾಯವಾಗಿ ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಅಥವಾ ಬೇರೆ ಥರದ ನರ್ಸರಿ ಹಣ್ಣಿನ ಗಿಡಗಳು ಈ ಥರದ್ದು ಕಲೆಕ್ಷನ್ನು ಮಾಡ್ತಾಯಿದ್ದೀವಿ. ಹಾಗೆ ಅನೇಕ ಹೊಸ ಕೃಷಿಯಲ್ಲಿ ಹೊಸ ಪ್ರಯೋಗಗಳನ್ನು ಮಾಡ್ತಾ ಬಂದಿದ್ದೇವೆ. ಈ ಗಾರ್ಡನ್ ಇರ್ಬೋದು, ಹೋಮ್ ಸ್ಟೇ ಇರ್ಬೋದು. ಶೃಂಗೇರಿಗೆ ಫಸ್ಟು ಹೋಮ್ ಸ್ಟೇ ಮಾಡಿದ್ದೇ ನಮ್ಮ ತಂದೆಯವರು, ಕೆರೆಮನೆ ಹೋಮ್ ಸ್ಟೇ ಅಂತೇಳಿ. 12-13 ವರ್ಷ ಆಯಿತು. ಇದೆಲ್ಲದೂ ಕೂಡ ಅವರ ಒಂದು ಹೊಸ ಪ್ರಯೋಗಗಳಲ್ಲಿ ಅವರು ತಲ್ಲೀನರಾಗಿರ್ತಾರೆ. ಅವ್ರ ಜೊತೆಗೆ ನಾನು ಸೇರ್ಕೊಂಡು ಇವತ್ತು ಕೃಷಿಯನ್ನು ಮುಂದುವರ್ಸ್ಕೊಂಡು ಅವ್ರ ಜೊತೆಗೆ ಇದ್ದೀನಿ. ಇವತ್ತು ಮಲೆನಾಡಲ್ಲಿ ಕೃಷಿ ಅಂದರೆ ಅಡಿಕೆ, ಕಾಫಿ, ಮೆಣಸು ಮಾತ್ರ ಎಲ್ಲರೂ ಸಾಮಾನ್ಯವಾಗಿ ಬೆಳೀತಾರೆ. ನಮ್ಮಲ್ಲಿಗೆ ಬಂದರೆ ಸುಮಾರು ಒಂದು 100 ಜಾತಿಗೂ ಅಧಿಕ ವಿದೇಶಿ ಹಣ್ಣುಗಳ ಕಲೆಕ್ಷನ್ ಮಾಡಿದ್ದೀವಿ. 100-150 ಜಾತಿಗೂ ಹಣ್ಣಿನ ಹೂವಿನ ಗಿಡಗಳ ಒಂದು ಕಲೆಕ್ಷನ್ ಇದೆ. ಇವೆಲ್ಲವೂ ನಮಗೆ ಅಜ್ಜನ ಕಾಲದಿಂದನೂ ನಮಗೆ ಅದೊಂದು ಹಾಬಿಯಾಗಿ ಬಂದಿರುವಂಥದ್ದು. ಇವತ್ತು ಬನ್ನಿ, ನಿಮಗೆ ನಮ್ಮ ತೋಟದ ಒಂದು ಸಣ್ಣ ಕಿರು ಪರಿಚಯವನ್ನು ನಿಮಗೆ ಮಾಡಿಸ್ತಾ ಹೋಗ್ತೇನೆ. ಇದೊಂದು ಬಳ್ಳಿ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ವರ್ಷಕ್ಕೆ 4ರಿಂದ 5 ಸಲ ಇದು ಹೂ ಬರುತ್ತೆ. ಇದರ ವಿಶೇಷತೆ ಏನಂದರೆ ಈ ಹೂವಿದೆಯಲ್ಲ, ಇದು ತುಂಬ ಮಲ್ಲಿಗೆ ಹೂವಿನ ಪರಿಮಳ. ನಿಮಗೆ ಸಾಮಾನ್ಯ ಮಲ್ಲಿಗೆ ಗಿಡಗಳು ಬರುತ್ತೆ, ಮಲ್ಲಿಗೆ ಗಿಡದಲ್ಲಿ ಇದೊಂದು ಜಾತಿಯ ಬಳ್ಳಿ ಅಂತ ಹೇಳ್ಬೋದು. ನಿಮಗೆ ಗಿಡದ ತುಂಬ ಹೂವು ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಬಳ್ಳಿ ಹೂವಿನ ಪರಿಮಳ ತುಂಬ ಚೆನ್ನಾಗಿರುತ್ತೆ, ಮಲ್ಲಿಗೆ ಹೂವಿನ ಪರಿಮಳ ಇದು. ಇದೊಂದು ಹೂವು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹೆಲಿಕಾಪ್ಟರ್ ಪ್ಲ್ಯಾಂಟ್ ಅಂತಲೂ ಕೂಡ ಕರೀತಾರೆ. ಇದು ವರ್ಷಕ್ಕೆ ಒಂದು 4ರಿಂದ 5 ಸಲ ಹೂವಾಗುತ್ತದೆ. ನಮ್ಮ ಕಾಡಲ್ಲಿ ಸೀತೆದಂಡೆ ಅಂತ ಒಂದು ಹೂವಾಗುತ್ತೆ, ಆ ರೀತಿ ನೋಡಲಿಕ್ಕೆ. ಆದರೆ ಆ ಜಾತಿಯಲ್ಲ, ಇದೊಂದು ಬಳ್ಳಿ. ಇದು ಯಾವುದಾದ್ರು ಮರ ಅಥವಾ ಏನಾದ್ರು ಸಪೋರ್ಟಿಂಗಿಗೆ ಬೇಕು, ತುಂಬ ಚೆನ್ನಾಗಿ ಹೂವಾಗುತ್ತೆ. ಇದರಲ್ಲಿ 2 ಕಲರ್ ಇದೆ, ಒಂದು ನೀಲಿ ಇದೆ, ಇನ್ನೊಂದು ಬಿಳಿ ಇದೆ. ಇದನ್ನು ನಾವು ಹೆಲಿಕಾಪ್ಟರ್ ಪ್ಲ್ಯಾಂಟ್ ಅಂತ ಯಾಕೆ ಕರಿತೀವಿ ಅಂದರೆ, ಈ ಹೂವು ಆಗಿ ಹೋದ ಮೇಲೆ ಇದರಲ್ಲಿ ಹೂವಲ್ಲಿ ಒಂದು ಸೀಡ್ ಇರುತ್ತೆ. ಸೀಡಿಂದನೂ ಗಿಡ ಡೆವಲಪ್ ಮಾಡ್ಬೋದು, ಕಟಿಂಗ್ಸಲ್ಲೂ ಡೆವಲಪ್ ಮಾಡ್ಬೋದು. ನಿಮಗೆ ಇಲ್ಲಿ ಕಾಣುತ್ತೆ ನೋಡಿ, ಈ ಹೂವು ಆಗಿ ಹೋಗಿರುವಂಥದ್ದು. ಈ ಹೂವು ಇದೆಯಲ್ಲ, ಇದನ್ನು
ನಾವು ಸಾಮಾನ್ಯವಾಗಿ ಹೀಗೆ ಇದನ್ನು ಗಾಳಿಯಿಂದ ಕೆಳಗೆ ಬಿಟ್ಟರೆ ನಿಮ್ಗೆ ಹೆಲಿಕಾಪ್ಟರ್ ಥರ ಅಂದರೆ ರೊಟೇಟ್ ಆಗಿ ನಿಮಗೆ ಇದು ಕೆಳಗೆ ಬೀಳುತ್ತೆ. ಅಂದರೆ ನಿಮಗೆ ಪ್ರಕೃತಿಯಲ್ಲಿ ಪ್ರತಿ ಗಿಡಗಳು ಕೂಡ ಅದರದ್ದೇ ನೇಚರಲ್ಲಿ ವಿಶೇಷತೆ ಇರುತ್ತೆ. ಅದರದ್ದು ಸಂತಾನೋತ್ಪತ್ತಿ ನಿಮಗೆ ಆಗುವ ಹಾಗೆ. ಅಂದರೆ ಇದರದ್ದು ಹೂವು ಒಣಗಿ ಒಂದೇ ಕಡೆ ಬೀಳೋದು ಬೇಡ, ಗಾಳಿ ಬಂದಾಗ ಬೇರೆ ಬೇರೆ ಕಡೆ ಹೋಗಿ ಬಿದ್ದಾಗ ಅದರದ್ದು ಸಂತಾನೋತ್ಪತ್ತಿ ಬೇರೆ ಬೇರೆ ಕಡೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ರೀತಿ ನೋಡಿ ರೊಟೇಟ್ ಆಗುತ್ತೆ. ಇದು ನಮ್ಮ ತೋಟಕ್ಕೆ ಹೋಗುವಂಥ ದಾರಿ. ಇಲ್ಲಿ ನಾವು ವಾಟರ್ ಆ್ಯಪಲ್ ಅಂತ ಕರಿತೀವಿ, ಸಾಮಾನ್ಯ ಪನ್ನೀರ್ಲ ಹಣ್ಣು ಅಂತ ಕರಿತೀವಿ. ಅದರಲ್ಲಿ ವಾಟರ್ ಆ್ಯಪಲ್ ಅಂತ, ಇವೆಲ್ಲ ಥೈಲ್ಯಾಂಡ್ ವೆರೈಟಿಯ ವಾಟರ್ ಆ್ಯಪಲ್ಗಳು ತುಂಬ ಚೆನ್ನಾಗಿರುತ್ತೆ. ಅಂದರೆ ಬೇಸಿಗೆಯಲ್ಲಿ ಇದು ಹಣ್ಣಾಗುತ್ತೆ. ಇದರಲ್ಲಿ ಸುಮಾರು 12 ಕಲರು ವಾಟರ್ ಆ್ಯಪಲ್ಗಳು ನಮ್ಮಲ್ಲಿ ಇದೆ. ಬೇಸಿಗೆಯಲ್ಲಂತೂ ನಿಮಗೆ ಅದು ಹಣ್ಣು ತಿಂದರೆ ತುಂಬ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ವಾಟರ್ ಆ್ಯಪಲ್ ಅಂತ, ಇದರಲ್ಲಿ ವೈಟ್ ಇರ್ಬೋದು, ರೆಡ್ ಇರ್ಬೋದು, ಪಿಂಕ್ ಇರ್ಬೋದು, ಗ್ರೀನ್ ಇರ್ಬೋದು. ಇವೆಲ್ಲ ಥೈಲ್ಯಾಂಡ್ ವೆರೈಟಿಯ ವಾಟರ್ ಆ್ಯಪಲ್ಗಳು ನಮ್ಮ ಹತ್ರ ಇರುವ ಕಲೆಕ್ಷನ್ಗಳು. ಒಂದು 12 ವೆರೈಟಿ ಈ ಕಲ್ಲರಲ್ಲಿ, ಶೇಪಲ್ಲಿ ಬೇರೆ ಬೇರೆ ವೆರೈಟಿ 12 ವೆರೈಟಿ ನಮ್ಮಲ್ಲಿ ವಾಟರ್ ಆ್ಯಪಲ್ ಇದೆ. ಬನ್ನಿ. ಹಾಗೆ ಇದು ಚಕೋತ. ಚಕೋತ ಅಂದರೆ ಮಲೆನಾಡಲ್ಲಿ ಸಾಮಾನ್ಯವಾಗಿ ಎಲ್ಲ ಹುಳಿ ಇರುತ್ತೆ. ಇದು ಕೆಂಪು ಕಲರಿನ ಚಕೋತ. ಹಾಗೂ ಇದನ್ನು ಕಟ್ ಮಾಡಿ ತಿಂದರೆ ತುಂಬ ಸ್ವೀಟ್ ಇರುತ್ತೆ. ತುಂಬ ಒಳ್ಳೆಯ ವೆರೈಟಿ ಈ ಚಕೋತ. ಈ ವೆರೈಟಿ ಇದಾಗಿದೆ. ನಿಮಗೆ ವಾಟರ್ ಆ್ಯಪಲ್ ಹೇಳಿದ್ನಲ್ಲ, ಅದರಲ್ಲಿ ಇದೊಂದು ವೆರೈಟಿ. ಇದು ಗ್ರೀನ್ ಕಲರ್ ವಾಟರ್ ಆ್ಯಪಲ್. ಇದು ಪನ್ನೀರ್ಲ ಹೂ ಥರ ಆಗಿ ಇಡೀ ಗಿಡದ ತುಂಬ ಹಣ್ಣಾಗುತ್ತೆ. ತಿನ್ನಲಿಕ್ಕೂ ತುಂಬ ಟೇಸ್ಟ್ ಇರುತ್ತೆ. ಇದು ಬೇಸಿಗೆ ಕಾಲದಲ್ಲಿ ಈ ಹಣ್ಣು ತುಂಬ ಒಳ್ಳೆಯದು ಕೂಡ, ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದೊಂದು ಮರ ಎಲಿಫೆಂಟ್ ಫ್ರೂಟ್ ಅಂತ ಕರೀತಾರೆ. ಇದರದ್ದು ಹೂವು ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇದರಲ್ಲಿ ದೊಡ್ಡ ಕಾಯಿ ಆಗುತ್ತೆ. ಇದು ಆನೆಗಳಿಗೆ ತುಂಬ ಇಷ್ಟ ಅಂತೆ. ಹಾಗಾಗಿ ಇದನ್ನು ಎಲಿಫೆಂಟ್ ಫ್ರೂಟ್ ಅಂತ ಪ್ಲ್ಯಾಂಟ್ ಅಂತ ಇದನ್ನು ಕರೀತಾರೆ. ಇದು ಒಂದು ನಮ್ಮಲ್ಲಿರುವಂಥ ವಿಶೇಷವಾದ ಒಂದು ಹಣ್ಣಿನ ಮರದಲ್ಲಿ ಇದೊಂದು ಹೌದು. ನೋಡಲಿಕ್ಕೆ ಕಿತ್ತಲೆ ಹಣ್ಣು ಥರ ಕಾಣುತ್ತೆ. ನಿಮಗಿದು ಏನಂತ ಹೇಳಿದ್ರೆ, ಇದು ವಿಶೇಷ ಏನಂದರೆ ಗಿಡದ ತುಂಬ ಹಣ್ಣಿರುತ್ತೆ ಯಾವಾಗಲೂ ಕೂಡ. ಇದು ಕಿತ್ತಲೆ ಜ್ಯೂಸಿಗೆ ತುಂಬ ಚೆನ್ನಾಗಾಗತ್ತೆ. ಇದು ಕಿತ್ತಲೆ ಹಣ್ಣಿನ ಪರಿಮಳ ನಿಮಗೆ ಸುಲಿಲಿಕ್ಕೆ ಎಲ್ಲ ಕಿತ್ತಲೆ ಹಣ್ಣು ಥರನೇ ಸುಲಿಲಿಕ್ಕಾಗುತ್ತೆ. ಆದರೆ ತುಂಬ ಹುಳಿ ಇರುತ್ತೆ. ಇದನ್ನು ಜ್ಯೂಸಿಗೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು. ಕಿತ್ತಲೆ ಹಣ್ಣಿನ ಪರಿಮಳ ಲಿಂಬೆ ಹಣ್ಣಿನ ಯೂಸ್ ಇದು. ಲಿಂಬೆ ಹಣ್ಣಿನ ಜ್ಯೂಸ್ ಮಾಡಿದ ಹಾಗೆ ಇದನ್ನು ಕಿತ್ತಲೆ ಹಣ್ಣಿನ ಫ್ಲೇವರ್ ಥರದ್ರದ್ದು ಜ್ಯೂಸನ್ನು ಮಾಡ್ಬೋದು. ಜ್ಯೂಸಿಗೆ ತುಂಬ ಚೆನ್ನಾಗಾಗುತ್ತೆ ಇದು. ಇದೊಂದು ವಿಶೇಷವಾದ ಗಿಡ. ಇದು ಹಣ್ಣಿನ ಗಿಡ. ಇದೊಂದು, ಇದರ ಹೆಸರು ಲಿಲ್ಲಿ ಪಿಲ್ಲಿ ಅಂತ ಕರೀತಾರೆ. ತಿನ್ನಲಿಕ್ಕೆ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ, ಹುಳಿ ಸಿಹಿಯಾಗಿ ಇರುತ್ತೆ. ಇದು ಈ ವರ್ಷ ಈಗ ಹೊಸದಾಗಿ ಬಂದಿರುವಂಥ ಕ್ರಾಪ್. ಇದು ಗಿಡದ ತುಂಬ ಆರ್ನಮೆಂಟಲ್ ಆಗಿಯೂ ಕೂಡ ಬೆಳೆಸ್ಬೋದು. ಟೆರೆಸ್ ಗಾರ್ಡನಲ್ಲಿ ಕೂಡ ಇದನ್ನು ಬೆಳೆಸ್ಬೋದು. ಹಣ್ಣು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಲಿಲ್ಲಿ ಪಿಲ್ಲಿ ಅಂತ ಇದರ ಹೆಸರು. ಚೆರಿಗಳಲ್ಲಿ ತುಂಬ ವೆರೈಟೀಸು ನಾವು ನೋಡ್ತೀವಿ. ಬಾರ್ಬಡಾಸ್ ಚೆರಿ ಇರ್ಬೋದು, ಅಥವಾ ಹೀಗೆ ಅದರಲ್ಲಿ ಚೆರಿ, ಸೂರ್ಯನಮ್ ಚೆರಿ ಅಂತ ಈ ರೀತಿ ಚೆರಿ ಇದೆ. ಅದಕ್ಕೆ ಸೇರಿ ಇರುವಂಥದ್ದು ಇದು ಒಂದು ವೆರೈಟಿ ಚೆರಿ. ಇದನ್ನು ಕೂಡ ನೀವು ಪಾಟ್ಗಳಲ್ಲಿ ಬೆಳೆಸ್ಬೋದು ಅಲಂಕಾರಿಕವಾಗಿ. ಹಣ್ಣು ತಿನ್ನಲಿಕ್ಕೂ ಸ್ವಲ್ಪ ಹುಳಿ ಸಿಹಿ ಇರುತ್ತೆ, ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಸಾಮಾನ್ಯವಾಗಿ ನಿಮ್ಗೆ ಆರ್ಕಿಡ್ಗಳು ಗೊತ್ತಿರುತ್ತೆ. ಮಲೆನಾಡಲ್ಲಿ ಸೀತೆದಾಂಡೆ ಆರ್ಕಿಡ್ ಮಳೆಗಾಲದಲ್ಲಿ ಆಗುತ್ತೆ. ಆರ್ಕಿಡ್ಗಳೆಲ್ಲವೂ ಕೂಡ ಮರದಲ್ಲಿ ಪರಾವಲಂಬಿಯಾಗಿ ಒಂದು ಬೆಳೆಯುವಂತಹ ವೆರೈಟಿ. ಅದರಲ್ಲಿ ಇದು ಸ್ಪೈಡರ್ ಆರ್ಕಿಡ್ ಅಂತ ಕರಿತೀವಿ. ನೋಡಲಿಕ್ಕೆ ಸ್ಪೈಡರ್ ಥರ ಇರುತ್ತೆ. ಒಂದು ಸಲ ಹೂ ಬಂದರೆ ಸುಮಾರು 1 ತಿಂಗಳು ಇರುತ್ತದೆ. ಹಾಗಾಗಿ ಇದನ್ನು ನೋಡಲಿಕ್ಕೆ ಸ್ಪೈಡರ್ ಥರ ಇರೋದರಿಂದ ಸ್ಪೈಡರ್ ಆರ್ಕಿಡ್ ಅಂತ ಕರಿತೀವಿ. ಇದು ಒಂದು ಅಲಂಕಾರಿಕವಾಗಿ ಇರುವಂಥ ಗಿಡ. ಬ್ರಷ್ ಫ್ಲವರ್ ಅಂತ ಕರಿತೀವಿ. ಬ್ರಷ್ ಫ್ಲವರ್ ಅಂತ ಯಾಕೆ ಕರಿತೀವಿ ಅಂತ ಹೇಳಿದರೆ, ಈ ಬಾಟ್ಲಿ ತೊಳಿಲಿಕ್ಕೆ ಬ್ರಷ್ ಬರುತ್ತಲ್ಲ, ಆ ಶೇಪಲ್ಲಿ ಇರೋದರಿಂದ ಇದನ್ನು ಬ್ರಷ್ ಫ್ಲವರ್ ಅಂತ ಕರಿತೀವಿ. ಇದು ಒಂದು ನೋಡಲಿಕ್ಕೆ ನಿಮಗೆ ಪೇರ್ಲೆ ಗಿಡ ಅಂತ ಯಾರೂ ಕೂಡ ಕರೀದಿಲ್ಲ. ಗೋವಾ ಇರೋದು. ಇದೊಂದು ಗೋವಾ ವೆರೈಟಿ, ಸೀಬೆಕಾಯಿ ವೆರೈಟಿ. ಇದು ಸ್ಪೆಷಲ್ ವೆರೈಟಿ. ಇದು ಎಲೆನೇ ಈ ರೀತಿ ಸ್ಪ್ರಿಂಗ್ ಥರ, ಸ್ಪ್ರಿಂಗ್ ಗೋವಾ ಅಂತಲೂ ಕರೀತಾರೆ. ಈ ಥರ ಹಿಂಗೆ ರೊಟೇಟ್ ಆಗಿರುತ್ತೆ. ಎಲೆ ನೋಡಿದರೆ ಅಥವಾ ಗಿಡ ನೋಡಿದ್ರೆ ಯಾರೂ ಸೀಬೆಕಾಯಿ ಅಂತ ಹೇಳೋದಿಲ್ಲ. ಆದರೆ ಸೀಬೆಕಾಯಲ್ಲಿ ಇದು ಒಂದು ವೆರೈಟಿ. ಈಗ ಈ ಸಲ ಹೂ ಬರ್ತಾಯಿದೆ, ಇನ್ನು ಹಣ್ಣಾಗುತ್ತೆ, ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ.
ಇದೊಂದು ಬಳ್ಳಿ, ಇದು ಸಾಮಾನ್ಯವಾಗಿ ಫ್ಯಾಷನ್ ಫ್ರೂಟ್ ಅಂತ ಕರಿತೀವಿ. ಇದನ್ನು ಜ್ಯೂಸ್ ಹಣ್ಣು ಅಂತ ಕೂಡ ಕರೀತಾರೆ. ಇದು ಕಾವೇರಿ ಅಂತೇಳಿ ಆ ವೆರೈಟಿ. ಇದು ಹಣ್ಣು ಆದಮೇಲೆ ಕೆಂಪು ಕಲರ್ ಆಗುತ್ತೆ. ಕಟ್ ಮಾಡಿ ಜ್ಯೂಸ್ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಇದರಲ್ಲಿ ಈಗ ಒಂದು ಹೊಸ ವೆರೈಟಿ ತಿಂದಿದ್ದು, ಸ್ವಲ್ಪ ಹುಳಿ ಇರುತ್ತೆ, ತುಂಬ ಸ್ವೀಟ್ ವೆರೈಟಿ ಈಗ ಒಂದು ಸಿಕ್ಕಿದೆ. ಅದನ್ನು ಈಗ ಹೊಸದಾಗಿ ಪ್ಲ್ಯಾಂಟ್ ಮಾಡಿದ್ದೀವಿ. ಫ್ಯಾಷನ್ ಫ್ರೂಟಲ್ಲಿ ಒಟ್ಟೊಂದು 3 ಜಾತಿ ನಮ್ಮಲ್ಲಿ ಇದೆ. ಎಲ್ಲ ಜ್ಯೂಸ್ ಹಣ್ಣು ಅಂತ ಜ್ಯೂಸಿಗೆ ಅದನ್ನ ಯೂಸ್ ಮಾಡ್ತೀವಿ. ಬಳ್ಳಿ ಇದು ಕೂಡ. ಇದ್ರ ಹೂ ಕೂಡ ತುಂಬ ಚೆನ್ನಾಗಿರುತ್ತೆ. ಗಡಿಯಾರದ ಹೂ ಟೈಪ್, ಕ್ಲಾಕ್ ಟೈಪ್ ಇರುತ್ತೆ. ಹಾಗಾಗಿ ಗಡಿಯಾರದ ಹೂ ಥರನೂ ಇದ್ರದ್ದು ಫ್ಲವರ್ ಇರುತ್ತೆ. ಇದೊಂದು ಮಲ್ಬೇರಿ ಅಂತ ಹೇಳಿದರೆ ಹಿಪ್ನೇರಳೆ ಅಂತ ಕರಿತೀವಿ, ರೇಷ್ಮೆ ಗಿಡ ಅಂತ ಕರಿತೀವಿ. ಅದರಲ್ಲಿ ಇದೊಂದು ವಿಶೇಷವಾದಂಥ ಒಂದು ಮಲ್ಬೇರಿ ಗಿಡ. ಇದು ಈ ರೀತಿ ಇರುತ್ತೆ. ಇದರದ ಹಣ್ಣು ತಿನ್ನಲಿಕ್ಕೆ ತುಂಬ ಸ್ವೀಟ್ ಇರುತ್ತೆ. ಪಾಕಿಸ್ತಾನ ಮಲ್ಬೇರಿ ಅಂತ ಕೂಡ ಇದನ್ನು ಕರೀತಾರೆ. ತಿಂದರೆ ಮಾಮೂಲಿ ಮಲ್ಬೇರಿ ಅಥವಾ ಹಿಪ್ನೇರಳೆ ಅನ್ನುವಂಥದ್ದು ನೀಲಿ ಕಲರ್ ಸಣ್ಣ ಹಣ್ಣು ಇರುತ್ತೆ, ಹುಳಿ ಇರುತ್ತೆ ತಿನ್ನಲಿಕ್ಕೆ. ಇದು ಗಿಡ ತುಂಬ ಆಗುತ್ತೆ, ತುಂಬ ಸ್ವೀಟ್ ಇರುತ್ತೆ, ಸಕ್ಕರೆ ತಿಂದ ಹಾಗೆ ಇರುತ್ತೆ ಇದರದ ಹಣ್ಣು. ಸ್ವಲ್ಪ ಒಣಗಿದ ಮೇಲೆ ತಿಂದ್ರಂತೂ ಒಣ ದ್ರಾಕ್ಷಿ ತಿಂದ ಹಾಗೆ ಇರುತ್ತೆ. ತುಂಬ ಟೇಸ್ಟ್ ಇರುವಂಥ ಒಂದು ವೆರೈಟಿ ಇದು. ಸಾಮಾನ್ಯವಾಗಿ ಇದರದ್ದು ಹೂ ನೋಡಲಿಕ್ಕೆ ಬಾವಲಿ ನೋಡಿದ ಹಾಗೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ವರ್ಷ ಫುಲ್ ಹೂ ಇರುತ್ತೆ. ಇದೊಂದು ಬಳ್ಳಿ, ಇದು ಈ ರೀತಿ ಫ್ಲವರ್ ಆಗ್ತಾ ಹೋಗುತ್ತೆ. ಅರಿಸ್ಟೋ ಲೋಕಿಯಾ ಅಂತ ಆ ಹೂವಿನ ಹೆಸರು. ಇದು ತಾವರೆ. ಸಾಮಾನ್ಯವಾಗಿ ಎಲ್ಲರೂ ನೋಡಿದ್ರಿ, ತಾವರೆಯಲ್ಲಿ ನೈದೆಲೆ ಬೇರೆ, ಕಮಲ ಬೇರೆ ಅಥವಾ ತಾವರೆ ಬೇರೆ, ಅದರಲ್ಲಿ ತುಂಬ ವೆರೈಟಿಗಳಿದೆ. ಇದನ್ನು ಸಹಸ್ರದಳ ತಾವರೆ ಅಂತ ಕರೀತಾರೆ. ಇದು ನಿಮಗೆ ಪೂಜೆ ಅಥವಾ ದೇವರಿಗೆ ತುಂಬ ಇದು ಶ್ರೇಷ್ಠವಾದಂಥ ಒಂದು ಹೂವು. ಇದರಲ್ಲಿ ತುಂಬ ಕಲರ್ಗಳಿದೆ. ಇದನ್ನೀಗ ತಾವರೆಯಲ್ಲಿ ಇದೊಂದು ಕಲರ್, ಇದರಲ್ಲಿ ಸುಮಾರು ಒಂದು 6-7 ಕಲರು ಇದೆ. ಇದೊಂದು ಹಲಸು. ಸಾಮಾನ್ಯವಾಗಿ ಹಲಸು ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದು 6-7 ವರ್ಷ ಬೇಕು. ಇದು ಪಾಟಲ್ಲೇ ಬೆಳೆಯುವಂತಹ ಒಂದು ಹಲಸು, ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಕರೀತಾರೆ. ನಿಮಗೇನೆಂದರೆ ಒಂದೇ ವರ್ಷಕ್ಕೆ ಪಾಟಲ್ಲೇ ಕಾಯಿ ಬರುವಂತಹ ಒಂದು ವೆರೈಟಿ ಜಾಕ್ ಫ್ರೂಟ್ ಇದು. ಅಷ್ಟು ಬೇಗ ಬರುವಂಥ ಒಂದು ತಳಿ, ಮಲ್ನಾಡಿಗೂ ತುಂಬ ಚೆನ್ನಾಗಿ ಬರುತ್ತೆ ಇದು ಮಾವಿನ ಗಿಡ. ಸಾಮಾನ್ಯವಾಗಿ ಇತ್ತೀಚೆಗೆ ಎಲ್ಲರೂ ಪೇಪರಲ್ಲಿ ನ್ಯೂಸಲ್ಲಿ ನೋಡಿರ್ಬೋದು, ಮಿಯಾಜಾಕಿ ಅಂತೇಳಿ 1 kg ಹಣ್ಣಿಗೆ 1.5 ಲಕ್ಷ ರೂಪಾಯಿ ಅಂತ ಹೇಳ್ತಾರಲ್ಲ, ಅದೇ ಮಾವಿನ ಗಿಡ. ಈ ತಂದಾಕಿ ನಮ್ಮಲ್ಲಿ ಈಗ 3 ವರ್ಷ ಆಯಿತು. ನೆಕ್ಸ್ಟ್ ಇಯರ್ ಹೂ ಬರ್ಬೋದು. ಇದನ್ನು ಜಪಾನಲ್ಲೆಲ್ಲ ಆರ್ಟಿಫಿಷಿಯಲ್ ಆಗಿ ಅದನ್ನು ಬೆಳೀತಾರೆ, ಅಂದರೆ ಪಾಲಿ ಹೌಸ್ಗಳಲ್ಲಿ. ಹಾಗಾಗಿ ಅಷ್ಟು ರೇಟು. ಇವತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಬೆಳೆದಿದ್ದು ನಾವು ನ್ಯೂಸಲ್ಲಿ ನೋಡಿದ್ದೇವೆ. ಬ್ರೊಮಲಿ ಯಾರ್ಡ್ ಅಂತ ಕರೀತಾರೆ. ಇದು ಇಂಡೋರ್ ಪ್ಲ್ಯಾಂಟ್. ಇದು ಸ್ಪೆಷಲ್ ಏನಂತ ಹೇಳಿದ್ರೆ ಇದಕ್ಕೆ ಫುಲ್ ನೆರಳು ಬೇಕು, ಆ್ಯಂಥೋರಿಯಂ ಬೆಳೆದ ಹಾಗೆ ಬೆಳೆಯುವಂಥದ್ದು. ಇದರಲ್ಲಿ ರೆಡ್ ಕಲರ್ ಫ್ಲವರ್ ಬರುತ್ತೆ. ಸುಮಾರು 3-4 ತಿಂಗಳು ಆ ಹೂವಿರುತ್ತೆ. ಇದು ಮಣ್ಣಲ್ಲಿ ಬೆಳೆಯುವಂಥದ್ದಲ್ಲ, ಬರೀ ಕೊಕೊಪಿಟ್ ಹಾಕಿ ಇದನ್ನು ಬೆಳೆಸುವಂಥದ್ದು. ಇದರಲ್ಲಿ ಸುಮಾರು ಒಂದು 30 ಕಲರು ನಮ್ಮ ಹತ್ರ ಕಲೆಕ್ಷನ್ ಇದೆ. ತುಂಬ ಚೆನ್ನಾಗಿರುತ್ತೆ ಇದರದ್ದು ಹೂವು. ಬ್ರೊಮಲಿ ಯಾರ್ಡ್ ಅಂತ ಕರಿತೀವಿ. ಕೆಳಗಡೆ ಇರೋದೆಲ್ಲ ಅಡೇನಿಯಮ್ ಅಂತ, ಇವೆಲ್ಲ ಬೋನ್ಸಾಯಿ ಮಾಡಿರುವಂಥದ್ದು. ಸುಮಾರು 9-10 ವರ್ಷದ ಗಿಡಗಳು ಇವೆಲ್ಲ ಅಡೇನಿಯಮ್ ಅಂತ ಕರಿತೀವಿ. ಇದು ಏರ್ ಪ್ಲ್ಯಾಂಟ್ ಅಂತ ಕರಿತೀವಿ. ಇದರದ್ದು ವಿಶೇಷ ಏನಂದರೆ ಇದು ಗಿಡ. ಇದಕ್ಕೆ ಮಣ್ಣು ಗೊಬ್ಬರ ಏನೂ ಬೇಡ, ಮಾಯ್ಶ್ಚರಲ್ಲಿರುವಂಥ ನೀರನ್ನು ತಗೊಂಡು ಇದು ಬುಷಿಯಾಗಿ ಬೆಳೀತದೆ. ಹಾಗಾಗಿ ಇದನ್ನು ಏರ್ ಪ್ಲ್ಯಾಂಟ್ ಅಂತ ಇದಕ್ಕೆ ಕರಿತೀವಿ. ಇಲ್ಲಿರುವಂಥದ್ದೆಲ್ಲ ಅಗ್ಲೋನಿಯಮ್ ಅಂತ ಕರಿತೀವಿ. ಇದರಲ್ಲಿ ಸುಮಾರು ಒಂದು 5-6 ವೆರೈಟೀಸ್ ಇದೆ. ಇವೆಲ್ಲ ಅಲಂಕಾರಿಕವಾಗಿ ಶೋ ಆಗಿ ಬೆಳೆಯುವಂಥ ವೆರೈಟಿಗಳು, ಅಗ್ಲೋನಿಯಮ್ ಅಂತ ಕರಿತೀವಿ. ಇದರಲ್ಲಿ ಹ್ಯಾಂಗಿಂಗ್ ಪಾಟಲ್ಲಿ ಬೆಳೆಸುವಂಥದ್ದು ಪರ್ಲ್ಸ್ ಪ್ಲ್ಯಾಂಟ್ ಅಂತ ಕರೀತಾರೆ, ಅಂದರೆ ಮುತ್ತಿನ ಗಿಡ ಅಂತ. ಇದರಲ್ಲಿ 2 ವೆರೈಟಿಗಳಿದೆ. ಒಂದು ಉದ್ದ ಸೈಜ್ ಬರುತ್ತೆ, ಇನ್ನೊಂದು ಈ ರೀತಿ ರೌಂಡ್ ಕಾಳು ಈ ಥರ ಬರುತ್ತೆ. ಪರ್ಲ್ಸ್ ಪ್ಲ್ಯಾಂಟ್ ಅಂತ ಇದ್ರದ್ದು ಹೆಸರು. ಹ್ಯಾಂಗಿಂಗ್ ಪಾಟಲ್ಲಿ ಬೆಳೆಸಿದ್ರೆ ಬುಷಿಯಾಗಿ ಬರುತ್ತೆ, ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಈ ಬಳ್ಳಿ ಇದು ಆ್ಯಕ್ಚುಲಿ ಆಸ್ಟ್ರೇಲಿಯಾದ ಒಂದು ವೆರೈಟಿ. ಇದರಲ್ಲಿ ಇವತ್ತು ಫ್ಲವರ್ ಇಲ್ಲ, ಬ್ಲೂ ಜೇಡ ಅಂತ ಕರೀತಾರೆ. ಇದರದ್ದು ಫ್ಲವರ್ ಮೇಲಿಂದ ಕೆಳಗೆ ಹ್ಯಾಂಗಿಂಗ್ ಆಗುತ್ತೆ, ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಬ್ಲೂ ಜೇಡ ಅಂತ ಇದರ ಹೆಸರು. ನೀವು ಪೇರ್ಲೆ ಗಿಡ ಅಂತ ಹೇಳಿದ್ರೆ ಯಾರು ಕೂಡ ಇದನ್ನು ನಂಬೋದಿಲ್ಲ. ಜಗತ್ತಿನಲ್ಲಿ ಅತಿ ಸಣ್ಣದಾದಂತಹ ಪೇರ್ಲೆಕಾಯಿ ಇದು. ಒಂದು ಸಲಕ್ಕೆ ನೀವು 30-40 ಹಣ್ಣುಗಳನ್ನು ತಿನ್ಬೋದು. ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕಾಯಿ ಇದೆ, ಈ ಸಲ ಬಂದಿರುವಂಥದ್ದು ಇಷ್ಟೇ ಸಣ್ಣ ಆಗುವಂಥದ್ದು. ಸೀಬೆಕಾಯಿಲಿ ಜಗತ್ತಿನಲ್ಲಿ ಅತಿ ಸಣ್ಣ ಪೇರಲೆ ಇದು ನಮ್ಮಲ್ಲಿ ಇರುವಂತಹ ಬೋಗನಿಲ ಅಂತ ಕರಿತೀವಿ. ಸಾಮಾನ್ಯವಾಗಿ ಕಾಗದದ ಹೂ ಅಂತ ಕರಿತೀವಿ. ಅದರಲ್ಲಿ ಒಂದು 30 ಕಲರು ನಮ್ಮಲ್ಲಿ ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಇದು ಬುಡದಲ್ಲಿ ಕಾಣುವಂಥದ್ದು ಟೈರ್. ಈ ಕಾರಿನ ಟೈರ್, ವೇಸ್ಟ್ ಟೈರ್ ಇರುತ್ತಲ್ಲ, ಅದನ್ನು ಕಟ್ ಮಾಡಿ ಈ ರೀತಿ ಉಲ್ಟಾ ಮಾಡಿ ಹಾಕಿರುವಂಥದ್ದು. ನೋಡಲಿಕ್ಕೆ ಲೋಟಸ್ ನೋಡೋದು ಹಾಗೆ ಇರುತ್ತೆ.
ನಿಮಗಿದು ಲೈಫ್ ಲಾಂಗ್ ಇರುತ್ತೆ. ಈ ಪಾಟ್ಗಳು ಬಿಸಿಲು ಮಳೆಗೆ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕಾಣುವಂಥದ್ದೆಲ್ಲ ನಿಮಗೆ ಬೋಗನ್ವಿಲ್ಲದಲ್ಲಿ ವೆರೈಟಿಗಳು. ಸುಮಾರು ಒಂದು 20 ಕಲರ್ ಇದೆ. ಮಲೆನಾಡಿಗೂ ತುಂಬ ಚೆನ್ನಾಗಿ ಬರುತ್ತೆ, ಮೇಂಟೆನೆನ್ಸು ಈಸಿ. ಹೂವು ಆದಾಗ ತುಂಬ ದಿನ ಇರುತ್ತೆ ಹೂವು. ಇದೊಂದು ಅಮಟೆಕಾಯಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಗೊಜ್ಜು ಈ ಥರದ್ದು ಮಾಡ್ತಾರೆ. ಇದು ಕುಂಡದಲ್ಲೇ, ಅಂದರೆ ನಿಮಗೆ ಸಣ್ಣ ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಲ್ಲೇ ಟೆರೆಸ್ ಮೇಲೆ ಬೆಳೆಸುವಂಥ ವೆರೈಟಿ. ನೆಲಕ್ಕೆ ಹಾಕಿದರೂ ದೊಡ್ಡ ಮರ ಆಗುತ್ತೆ. ಇಲ್ಲಾಂತಂದರೆ ಈ ರೀತಿ ನೀವು ಇದನ್ನು ಮಾಡಿದಾಗ ವರ್ಷಿಡೀ ನಿಮಗೆ ಇದರಲ್ಲಿ ಹೂವು ಕಾಯಿ ಇರುತ್ತೆ. ಮನೆಗಾಗುವಷ್ಟು ಈ ಅಮಟೆಕಾಯಿನ ನಾವು ಅದನ್ನು ಚಟ್ನಿ ಅಥವಾ ಉಪ್ಪಿನಕಾಯಿಗೆ ಯೂಸ್ ಮಾಡ್ಬೋದು. ಇಲ್ಲಿ ಕಾಣುವಂಥದ್ದು ಸೇಬು ಗಿಡ. ಸೇಬು ಗಿಡ ಮಲೆನಾಡಲ್ಲಿ ತುಂಬ ಸೇಬು ಗಿಡದಲ್ಲಿ ತುಂಬ ವೆರೈಟೀಸ್ ಇದೆ. ಈ ಸಲ ಟ್ರೈ ಮಾಡೋಣ ಅಂತ ಈಗ ಹಾಕಿದ್ದೀವಿ. ಈ ವರ್ಷ ಫ್ಲವರ್ ಬಂದಿದೆ, ಕಾಯಿ ಏನಾಗುತ್ತೆ ಅಂತ ನೋಡಬೇಕು. ಸೇಬು ಗಿಡದಲ್ಲಿ ಒಂದು 2-3 ವೆರೈಟಿಗಳು ನಮ್ಮ ಕಲೆಕ್ಷನ್ನಲ್ಲಿ ಇದೆ. ಇಲ್ಲಿ ಕಾಣುವಂಥದ್ದೆಲ್ಲ ಡ್ರ್ಯಾಗನ್ ಫ್ರೂಟ್ಗಳು. ಈ ಡ್ರ್ಯಾಗನ್ ಫ್ರೂಟಲ್ಲೂ ಕೂಡ ತುಂಬ ಒಂದು 4 ವೆರೈಟೀಸ್ ನಮ್ಮಲ್ಲಿದೆ. ಪಿಂಕ್ ಇರ್ಬೋದು, ರೆಡ್ ಇರ್ಬೋದು, ಯೆಲ್ಲೋ ಇರ್ಬೋದು. ಇದರಲ್ಲಿ ಬ್ರಹ್ಮಕಮಲ ಥರ ಹೂ ಬಂದು ಫ್ರೂಟ್ ಆಗುತ್ತೆ. ಇದೆಲ್ಲದು ಸೀತಾಫಲ, ರಾಮಫಲ, ಹನುಮಾನ್ ಫಲ, ಲಕ್ಷ್ಮಣ ಫಲ 4 ವೆರೈಟೀಸು ಕೂಡ ಇದೆ. ಎಲ್ಲ ಫ್ರೂಟ್ಗಳು ತುಂಬ ಚೆನ್ನಾಗಿ ಮಲೆನಾಡಿಗೆ ಆಗುತ್ತೆ. ಇದು ಸಾಮಾನ್ಯವಾಗಿ ನಾವು ಮಾಡಾಗ್ಲು ಕಾಯಿ ಅಂತ ಕರಿತೀವಿ. ಇದು ಅಸ್ಸಾಂ ಜಾತಿಯ ಮಾಡಾಗ್ಲು. ಮಲೆನಾಡಲ್ಲಿ ಮಾಡಾಗ್ಲಿಗೆ ಒಂದು ವಿಶೇಷವಾದ ಸ್ಥಾನ ಇದೆ. ನಿಮಗೆ ತರಕಾರಿಯಲ್ಲಿ ಅದರಷ್ಟು ಪ್ರೋಟೀನ್ ಇರುವಂಥದ್ದು ಬೇರೆ ಯಾವುದೂ ಇಲ್ಲ. ಸುಮಾರು ಇದು 1 ಎಕರೆ ನಾವು ಇದನ್ನು ಮಾಡಾಗ್ಲು ಹಾಕಿದ್ದೀವಿ. ಇದು ಅಸ್ಸಾಂ ಜಾತಿಯ ಮಾಡಾಗ್ಲು. ಇದರದ್ದು ವಿಶೇಷತೆ ಏನಂದರೆ ಬೇಸಿಗೆಯಲ್ಲಿ ಆಗುವಂಥದ್ದು. ನಮ್ಮ ಕಾಡಲ್ಲಾಗೋದು ಮಳೆಗಾಲದಲ್ಲಾಗುತ್ತೆ, ಇದು ಬೇಸಿಗೆಯಲ್ಲಿ ಆಗುತ್ತೆ. ಇದರಲ್ಲಿ ಗಂಡು ಬೇರೆ ಹೆಣ್ಣು ಬೇರೆ ಇದೆ. ಇದು ಆ್ಯಕ್ಚುಲಿ ನಿಮಗೆ ಗಂಡು ಹೂವಿದು. ಗಂಡು ಹೂವು ಈ ರೀತಿ ಇರುತ್ತೆ. ಗಂಡು ಗಿಡ ಬೇರೆ ಹೆಣ್ಣು ಗಿಡ ಬೇರೆ ಇರುತ್ತೆ. ಇದನ್ನು ನಿಧಾನಕ್ಕೆ ಎಲೆನ ಈ ಹೆಸರುಗಳನ್ನು ಈ ರೀತಿ ಮಾಡಿ ಇದನ್ನು ಹೂವನ್ನು ಪಾಲಿನೇಷನ್ ಮಾಡಬೇಕು. ಈ ಪೌಡ್ರ್ ಏನಿದೆ, ಒಂದು ಹೂವು ಸಾಮಾನ್ಯವಾಗಿ 8ರಿಂದ 9 ಹೂವಿಗೆ ಇದು ಹೂವನ್ನು ಪಾಲಿನೇಷನ್ ಮಾಡ್ಬೋದು. ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಇದು ನೋಡಿ, ಇದು ಹೆಣ್ಣು ಗಿಡ. ಹೆಣ್ಣು ಗಿಡದಲ್ಲಿ ಹಿಂದ್ಗಡೆ ಈ ರೀತಿ ಕಾಯಿ ಇರುತ್ತೆ, ಗಂಡು ಗಿಡದಲ್ಲಿ ಕಾಯಿ ಇರೋದಿಲ್ಲ. ಆಮೇಲೆ ಇದನ್ನು ಈ ರೀತಿ ಕುಸುಮನ ತೆಗೆದು ಇದರಲ್ಲಿ ಏನು ಪೌಡ್ರ್ ಇರುತ್ತೆ ಅದನ್ನು ಈ ರೀತಿ ತಾಗಿಸ್ಬೇಕು. ಈ ರೀತಿ ತಾಗಿಸಿದರೆ ಮಾತ್ರ ಇದು ಪಾಲಿನೇಷನ್ ಆಗಿ ಕಾಯಿ ಆಗುತ್ತೆ. ಈ ಮಾಡಾಗ್ಲಿನ ವಿಶೇಷತೆ ಆ ರೀತಿ ಇರುತ್ತೆ. ಸಾಮಾನ್ಯ 10ರಿಂದ 12 ಕಾಯಿಗೆ 1 kg ಆಗುತ್ತೆ. 1 kgಗೆ 100ರಿಂದ 150 ರೂಪಾಯಿ ತನಕ ನಾವು ಮಾರ್ಕೆಟಲ್ಲಿ ಇದನ್ನು ಸೇಲ್ ಮಾಡ್ತೀವಿ. ಜೇನು ಬಾಕ್ಸ್ ಕೂಡ ಒಂದು 20ರಿಂದ 25 ಜೇನು ಕುಟುಂಬಗಳು ನಮ್ಮಲ್ಲಿ ಇದೆ. ಜೇನು ಸಾಕೋದರಿಂದ ಒಂದು ಪ್ರಕೃತಿಯಲ್ಲಿ ತುಂಬ ಅನುಕೂಲ, ಇನ್ನೊಂದೇನೆಂದರೆ ನಮ್ಮ ರೈತರಿಗೆ ತುಂಬ ಅನುಕೂಲ. ಇಲ್ಲಿ ಹೂವಾಗುವಂಥದ್ದು ಅಡಿಕೆ ಇರ್ಬೋದು, ಕಾಫಿ ಇರ್ಬೋದು, ಅಥವಾ ನಿಮ್ಗೆ ಏಲಕ್ಕಿ ಇರ್ಬೋದು. ಈ ಹೂಗಳು ಪಾಲಿನೇಷನ್ ಆಗಲಿಕ್ಕೆ ಜೇನು ಕೂಡ ಒಂದು ಸಹಕಾರ. ಆಮೇಲೆ ನಮಗೆ ಮನೆಗಾಗುವಷ್ಟು ಒಂದು ಪ್ಯೂರ್ ಹನಿ ನಮಗೆ ಸಿಗುತ್ತೆ. ವರ್ಷಕ್ಕೆ ಒಂದು ಬಾಕ್ಸಲ್ಲಿ 4ರಿಂದ 5 kg ನಮಗೆ ಜೇನುತುಪ್ಪ ಸಿಗುತ್ತೆ. ತುಂಬ ಜೇನು ಸಾಕೋದರಿಂದ ತುಂಬ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೂ ನಮ್ಮ ಕೃಷಿಗೆ ತುಂಬ ಪೂರಕವಾಗಿ ಜೇನು ಬೇಕೇ ಬೇಕು. ಪ್ರತಿ ರೈತರು ಕೂಡ ಅವರವರ ಜಮೀನಲ್ಲಿ ಒಂದು 7ರಿಂದ 8 ಜೇನು ಕುಟುಂಬ ಇಟ್ಟರೆ ತುಂಬ ಒಳ್ಳೆಯದು. ಇದು ಸಾಮಾನ್ಯವಾಗಿ ಲಿಂಬೆ ಜಾತಿಗೆ ಸೇರಿರುವಂಥ ಒಂದು ಗಿಡ. ಇದು ಏನಂತ ಹೇಳಿದರೆ, ಇದಕ್ಕೆ ಕಾಫರ್ ಲೈಮ್ ಅಂತ ಕರಿತೀವಿ. ಇದು ತುಂಬ ದೊಡ್ಡ ಕಾಯಿ ಬರುತ್ತೆ, ಲಿಂಬೆ ಹಣ್ಣಿಗಿಂತನೂ ದೊಡ್ಡ ಕಾಯಿ ಬರುತ್ತೆ. ಇದು ತುಂಬ ರಫ್ ಇರುತ್ತೆ ಅದರದ್ದು. ಅದನ್ನು ಈ ರೈಸ್ ಐಟಮ್ಗಳಲ್ಲಿ ಇದರದ ರಸನ ಯೂಸ್ ಮಾಡ್ತಾರೆ. ಇದರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಕಾಫರ್ ಲೈಮ್ ಅಂತ ಇದರ ಹೆಸರು. ಇದೊಂದು ಬರಾಬ ಅಂತ ಕರೀತಾರೆ ಈ ಹಣ್ಣು. ಇದರ ವಿಶೇಷತೆ ಏನಂದರೆ, ನಿಮಗೆ ಗಿಡದ ತುಂಬ ಯಾವಾಗಲೂ ಹಣ್ಣು ಇರುತ್ತೆ. ಇದನ್ನು ಬೋನ್ಸಾಯಿ ಕೂಡ ಆಗಿ ಬೆಳೆಸ್ಬೋದು, ಆರ್ನಮೆಂಟಲ್ ಆಗಿ ಕೂಡ ಬೆಳೆಸ್ಬೋದು. ಈ ರೀತಿ ಇರುತ್ತೆ ಹಣ್ಣು. ತಿನ್ನಲಿಕ್ಕೆ ತುಂಬ ಹುಳಿ ಸಿಹಿ ಇರುತ್ತೆ. ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಗಿಡದ ತುಂಬ ಹಣ್ಣಾದಾಗ ಇದನ್ನು ನೋಡಲಿಕ್ಕೆ ಒಂದು ತುಂಬ ಚೆಂದ. ಬರಾಬ ಅಂತ ಇದರ ಹೆಸರು. ಈ ಮರ ನಿಮಗೆ ನೋಡಲಿಕ್ಕೆ ಕಾಣುತ್ತೆ. ಇದರದ್ದು ವಿಶೇಷತೆ ಏನಂದರೆ, ಇದನ್ನು ಡೀಸೆಲ್ ಗಿಡ ಅಂತ ಕರಿತೀವಿ. ಹಿಂದೆ ಈ ಡೀಸೆಲ್ಲು ತಯಾರು ಮಾಡೋಕ್ಕೆ ಆ ಟೈಮಲ್ಲಿ ತುಂಬ ಹಿಂದೆ ಡೀಸೆಲ್ ಬದಲಿಗೆ ಈ ಮರದನ್ನು ಬಟ್ಟಿ ಇಳಿಸಿ, ಮರದ ತೊಗಟೆ ಅಥವಾ ಎಲೆನ ಬಟ್ಟಿ ಇಳಿಸಿ ಡೀಸೆಲ್ ತಯಾರು ಮಾಡ್ತಾಯಿದ್ರು. ಇವಾಗ ಇದನ್ನು ಮಾಡ್ಲಿಕ್ಕೆ ಹೋದರೆ ನಿಮಗೆ ಡೀಸೆಲ್ ತೆಗೆದಕ್ಕಿಂತ ತುಂಬ ಕಾಸ್ಟ್ಲಿ ಆಗುತ್ತೆ ಮತ್ತು ಅಷ್ಟು ಪ್ರಮಾಣದಲ್ಲಿ ಸಿಗೋದಿಲ್ಲ. ಆದರೆ ಇದನ್ನು ಡೀಸೆಲ್ ಬದಲಿಗೆ ಹಿಂದೆ ಈ ಗಿಡದಿಂದ ಡೀಸೆಲನ್ನು ತೆಗೆದು ಇದನ್ನು ಉಪಯೋಗಿಸ್ತಾ ಇದ್ದರು. ಈ ಗಿಡ ಕಾಣುತ್ತಲ್ಲ, ಇದನ್ನು ಪೀನಟ್ ಬಟರ್ ಫ್ರೂಟ್ ಅಂತ ಕರಿತೀವಿ. ಈ ಬ್ರೆಡ್ಗಳಿಗೆ ಒಂದು ಪೀನಟ್ ಅಂತ ಹೇಳಿ ಒಂದು ಜಾಮ್ ಬರುತ್ತೆ.
ಈ ಫ್ರೂಟಿಂದನೂ ಮಾಡ್ತಾರೆ. ತಿನ್ನಲಿಕ್ಕೆ ನೆಲಗಡಲೆ ತಿಂದ ಹಾಗೆ ಇರುತ್ತೆ. ಇದ್ರದ್ದು ಸೀಡ್ ತಿಂದರೆ ಹೊರಗಡೆ ಹಣ್ಣು ತಿಂದರೆ ಖರ್ಜೂರ ಎಲ್ಲ ತಿಂದ ಹಾಗೆ ಹಿಟ್ಟಿಟ್ಟಾಗಿರುತ್ತೆ. ಗಿಡದ ತುಂಬ ಹಣ್ಣಾಗುತ್ತೆ. ಈಗ ಇನ್ನೊಂದು ತಿಂಗಳಿಗೆ ಫ್ರೂಟ್ಗಳೆಲ್ಲ ಶುರುವಾಗುತ್ತೆ. ಈ ರೀತಿ ಹಣ್ಣಾಗುತ್ತೆ. ಇದಿನ್ನು ಕೆಂಪು ಕಲರ್ ಆದಮೇಲೆ ಯೂಸ್ ಮಾಡುವಂಥದ್ದು. ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಪೀನಟ್ ಬಟರ್ ಫ್ರೂಟ್ ಅಂತ ಇದನ್ನ ಕರಿತೀವಿ. ಇದನ್ನು ಕೊಯ್ಮೀಟೋ ಅಂತ ಕರಿತೀವಿ ಈ ಗಿಡ. ಇದರದ್ದು ವಿಶೇಷತೆ ಏನಂದರೆ ಇದರಲ್ಲಿ ಒಂದು ಕಾಫಿ ಕಲರ್ ಹಣ್ಣಾಗುತ್ತೆ. ತಿನ್ನಲಿಕ್ಕೆ ನೇರಳೆ ಹಣ್ಣು ತಿಂದ ಹಾಗೆ ಇರುತ್ತೆ. ಇದೀಗ ಕಾಯಿ ಇದನ್ನು ಹಣ್ಣು ಆದಮೇಲೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೊಯ್ಮೀಟೋ ಅಂತ ಇದನ್ನು ಹೆಸರನ್ನು ಕರಿತೀವಿ. ಹಣ್ಣು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇರುತ್ತೆ, ಕಾಫಿ ಕಲರ್ ಇರುತ್ತೆ. ಇದು ಕೊಯ್ಮೀಟೋ ಆದರೆ ಇದು ಮಿಲ್ಕಿ ಫ್ರೂಟ್ ಅಂತ. ಅದರಲ್ಲಿ ಇದೊಂದು ಬೇರೆ ವೆರೈಟಿ. ಇದ್ರದ್ದು ವಿಶೇಷತೆ ಅಂದರೆ ಎಲೆ ಕಲ್ಲರೇ ನಿಮಗೊಂಥರ ಕಾಫಿ ಕಲರ್, ಮೇಲ್ಗಡೆ ಗ್ರೀನ್ ಇರುತ್ತೆ, ಅಡಿಗಡೆ ಕಾಫಿ ಕಲರ್ ಇರುತ್ತೆ. ಇದ್ರ ಹಣ್ಣು ಕೂಡ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಮಿಲ್ಕಿ ಫ್ರೂಟು ಅಂತ ಕರಿತೀವಿ. ಇದನ್ನು ಕೊಯ್ಮೀಟೋ ಅಂತ ಕರಿತೀವಿ. ಇದು ಒಂದು ಫ್ರೂಟ್ ಗಿಡ, ಬ್ಲ್ಯಾಕ್ಬೆರಿ ಜಾಮ್ ಅಂತ ಕರಿತೀವಿ. ಇದರ ವಿಶೇಷತೆ ಏನಂದರೆ ಈ ರೀತಿ ಗಿಡದಲ್ಲಿ ಎಲ್ಲ ಹಣ್ಣಾಗುತ್ತೆ. ಈ ರೀತಿ ಸಣ್ಣ ಹಣ್ಣಾಗುತ್ತೆ, ಗಿಡದ ತುಂಬ ಹಣ್ಣಾಗುತ್ತೆ. ಇದು ಈ ರೀತಿ ಕಟ್ ಮಾಡಿದ್ರೆ ಈ ರೀತಿ ಫ್ರೂಟ್ ಇರುತ್ತೆ ಇದರಲ್ಲಿ. ಇದು ತಿನ್ನಲಿಕ್ಕೆ ನಮಗೆ ಕ್ಯಾಡ್ಬರೀಸ್ ಚಾಕ್ಲೇಟ್ ತಿಂದ ಹಾಗೆ ಇರುತ್ತೆ. ತುಂಬ ಇದಾಗಿರುತ್ತೆ, ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಪಾಟಲ್ಲಿ ಕೂಡ ಬೆಳೆಸ್ಬೋದು, ಗ್ರೋ ಬ್ಯಾಗಲ್ಲಿ ಕೂಡ ಇದನ್ನು ಬೆಳೆಸ್ಬೋದು.